ಎಲ್ಲ ಒಂದ್ ಮಗುಳ್ನಾಗೆ ನಗ್ ನೋಡಿ. ವಿಶೇಷವಾಗಿ ವ್ಯವಹರಿಸ್ತಾ ಮತ್ತು ಇವಾಗ ನಮ್ಮ ರ್ಯಾಂಕ್ ಬಂದಿರೋದು ಮುಖ್ಯ ಕಾರಣ ನಮ್ಮ ಟೀಚಿಂಗ್ ಸ್ಟಾಫು ಮತ್ತು ರ್ಯಾಂಕ್ ಬಂದಿರೋ ಹುಡುಗಿಯರಿಗೆ ಆಶೀರ್ವದಿಸ ನನ್ನ ಭಾಷೆ ಮುಗಿಸ್ತೀನಿ. ಈ ಸುಂದರ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರೇ, ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಒಂದು ಸುಸಂದರ್ಭ ಅಂತೇಳಿ ಅವ್ರನ್ನ ಯಾವುದನ್ನ ನೋಡಕ್ ಬಂದಿದ್ರು. ನಮ್ಮ ಸಂಸ್ಥೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಗುರುಗಳಾಗಿರ್ತಕ್ಕಂಥ ನ್ಯಾಯಾಸ ಮತ್ತು ಗೌರಿ ಅವರೇ, ಅದೇ ರೀತಿ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಅಸದುಲ್ಲಾ ಅವರೇ, ನಮ್ಮ ಡಿಗ್ರಿ ಕಾಲೇಜು ಮುಖ್ಯವಾಗಿ ಅವ್ರ ಶ್ರಮ ಜಾಸ್ತಿ, ಯಾವಾಗ ನೋಡು ಕೂಡ 24/7 ಬ್ಯುಸಿ ಆಗಿರ್ತಕ್ಕಂಥವ್ರು ನಮ್ಮ ನಾಗರಾಜ್ ಅವರು. ನಾನಾಗ್ಲಿ ಅಧ್ಯಕ್ಷ ಆಗ್ಲಿ ಯಾವತ್ತಾದ್ರೂ ನಾಗರಾಜ್ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ನಾವು ಟೈಮ್ ತಗೋಬೇಕು ಅಂತ ಪರಿಸ್ಥಿತಿ ಕೆಲವು ಸಂದರ್ಭದಲ್ಲಿ ಆಗ್ತದೆ. ಅವರ ಒಂದು ಶ್ರಮದಿಂದ ಮತ್ತು ಉಪನ್ಯಾಸಕರ ಒಂದು ಶ್ರಮದಿಂದ ಇವತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ತಂದಿದೆ. ಇದು ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಸಮಸ್ಯೆಯ ಒಂದು ಹೆಮ್ಮೆ ವಿಚಾರವಾಗಿದೆ. ನಿಮ್ಗೆ ಗೊತ್ತಿದೆ, ಪೂರ್ವ ಕಾಲದಿಂದ ಕೂಡ ನಾನು ಹೇಳ್ತಾನೆ ಇದ್ದೀನಿ, ನಮ್ಮ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕರು IAS, KS, ಮೆಡಿಕಲ್, ಇಂಜಿನಿಯರಿಂಗು ಎಲ್ಲ ಮಾಡಿದ್ದಾರೆ. ಮೊನ್ನೆ ತಾನೇ ನಿಮ್ಮ ಜೊತೆಯಲ್ಲಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರು ಮೊನ್ನೆ ನಮ್ಮ SLN ಕಾಲೇಜ್ನಲ್ಲಿ ಆಯಮಾನ್ಯ ಕಾನ್ವೊಕೇಶನ್ ನಲ್ಲಿ ಮುಖ್ಯ ಅತಿಥಿಗಳಾಗಿ ಬಹಳ ಹೆಮ್ಮೆಯಾಗಿ ಅಲ್ಲಿ ಹೇಳ್ತಾ ಇದ್ರು, ನಾನು ಇವತ್ತು ಯೂನಿವರ್ಸಿಟಿನಲ್ಲಿ ನಾನು ಫೈನಾನ್ಷಿಯಲ್ ರಿಜಿಸ್ಟರ್ ಆಗ್ಬೇಕಾದ್ರೆ ಶಾರದಾ ವಿದ್ಯಾ ಸಂಸ್ಥೆಯ ಕೊಡುಗೆ ಜಾಸ್ತಿ ಅಂತೇಳಿ. ಆ ರೀತಿ ನೀವೆಲ್ಲ ಕೂಡ ಏನಾಗ್ಬೇಕಾಗಿದ್ರೆ ಎಲ್ಲೇ ಇರಿ ಏನಾದ್ರೂ ಆಗ್ಲಿ ನಿಮ್ಗೆ ಸಮಸ್ಯೆನ ಮರೀದಿರಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿದೆ, ನಾನು ಅವಾಗ ಕೂಡ ಹೇಳ್ತಾ ಇದ್ದೀನಿ, ಏನಮ್ಮ PUC ನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ರ್ಯಾಂಕ್ ಪಡೆದಿರ್ತಕ್ಕಂಥವ್ರಿದ್ದಾರೆ. ಇದೆಲ್ಲ ಕಾರಣ ಏನು? ನಮ್ಮ ಶ್ರಮ, ನಮ್ಮ ಸಂಸ್ಥೆಯ ಉಪನ್ಯಾಸಕರ ಮತ್ತು ಪ್ರಾಂಶುಪಾಲರ ಶ್ರಮ ಹೊಂದಿದ್ರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಿಮ್ಮ ಶ್ರಮ ಕೂಡ ಇದೆ. ಯಾಕಂದ್ರೆ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದಿಲ್ಲ, 2 ಕೈ ತಟ್ಟಿದ್ರೆ ಚಪ್ಪಾಳೆ ಬರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ವಿಚಾರ. ನಮ್ಮ ಮಕ್ಕಳು ಬಹಳ ಆಸಕ್ತಿಯಿಂದ ಓದ್ತಾ ಇದ್ರಿ, ಆಸಕ್ತಿಯಿಂದ ಈ ಸಮಸ್ಯೆಗೆ ಗೌರವ ತರ್ತಾ ಇದ್ರಿ. ನಿಮ್ಗೆ ಗೊತ್ತಿದೆ, ಈ ಸಮಸ್ಯೆ ಇಷ್ಟು ಹೆಮ್ಮರವಾಗಿ ಬರೀಬೇಕಾದ್ರೆ ನಿಮ್ಮೆಲ್ಲರ ಒಂದು ಅಭಿಮಾನ, ಪ್ರೀತಿ ಮತ್ತು ನಿಮ್ಮ ಪೋಷಕರು ನಮ್ಮ ಮೇಲೆ ಇರ್ತಕ್ಕಂಥ ಗೌರವ, ಇದರಿಂದ ಈ ಸಮಸ್ಯೆ ಬರೀತದೆ. ನನ್ನನ್ನು ಅವಾಗ ಬೇರೆಯವರೆಲ್ಲ ಕೇಳ್ತಾರೆ, ಏನ್ ಸರ್ ನಾವೆಲ್ಲ ಹಳ್ಳಿಗೆ ಹೋಗ್ತೀವಿ, ಬಸ್ಗಳು ಹಾಕಿರ್ತೀವಿ, ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ, ನೀವು ಬಸ್ಗಳು ಹಾಕಿಲ್ಲ, ಏನು ಹಾಕಿಲ್ಲ, ನಿಮ್ಮ ಸಮಸ್ಯೆಯಲ್ಲಿ ವಿದ್ಯಾರ್ಥಿಗಳು ಇಷ್ಟು ಚೆನ್ನಾಗಿ ಬಂದು ಅಡ್ಮಿಷನ್ ಆಗ್ತಾರ ಅಂತಾರೆ. ಅದ ನಿಜವಾಗ್ಲೂ ಕೂಡ ನಮ್ಗೆ ಕೂಡ ಎಲ್ಲ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ. ನೀವು ನಮ್ಮ ಮೇಲೆ ಇರ್ತಕ್ಕಂಥ ಗೌರವ ಪ್ರೀತಿಯನ್ನ ಅದನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಕೂಡ ಸತತವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತೇಳಿ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಮತ್ತು 4ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಮಸ್ಯೆ ಪರವಾಗಿ ಒಂದು ಆಧಾರವಾಗಿರ್ತಕ್ಕಂಥ ಸ್ವಾಗತವನ್ನು ಬರ್ತಾ ಮತ್ತು ಅಭಿನಂದನೆಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಮುಂದೆ ಅವರ ಹೆಜ್ಜೆ ಗುರುತಿನ ಮುಂದೆ ಹೋಗ್ಲಿ. ಈಗ ಸಾಕಷ್ಟು ಅವಕಾಶಗಳಿದೆ, KS ಆಗ್ಬೋದು, IAS ಆಗ್ಬೋದು ಅಂತ ಕಡೆ ಸ್ವಲ್ಪ ಗಮನವನ್ನು ಕೊಡ್ಬೇಕಾಗತ್ತೆ. ಮೊನ್ನೆ ಕೂಡ ನಿಮ್ಗೊಂದು ಫೌಂಡೇಶನ್ ಅವ್ರು ಬಂದು ಹೇಳಿದ್ದಾರೆ, ಯಾರಾದ್ರೂ ಇದ್ರೆ ಕಳಿಸಿ, ನಾವು ಕಂಪ್ಲೀಟ್ ಅವ್ರು ಪಾಸ್ ಆಗೋರ್ಗೂ ಕೂಡ ಇರೋದಕ್ಕೆ ಮತ್ತು ಟೀಚಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಇಂಥ ಅವಕಾಶಗಳು ಜಾಸ್ತಿ ಇದೆ. ಮೊದಲು ಓದ್ತಕ್ಕಂಥ ಕಾಲದಲ್ಲಿ ಗೈಡೆನ್ಸೇ ಇರಲಿಲ್ಲ. ಈಗ ಹೇಳ್ತಕ್ಕಂಥವ್ರು ಮತ್ತೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ. ಅದರಿಂದ ಇವತ್ತು ಈ ಸಮಸ್ಯೆಗೆ ಗೌರವ ಅಂತ ತಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಆಭಾರಿ ಆಗಿರ್ತೀನಿ. ಅದೇ ರೀತಿ ಅವ್ರಿಗೆ ಏನು ಹೆಜ್ಜೆ ಆಗಬೇಕು ಅಂತ ಇಟ್ಟಿದಾರೋ ಆ ಹೆಜ್ಜೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಕಾರಣ ಅಂದ್ರೆ ಕಳೆದ ವರ್ಷ ಕೂಡ ಒಂದು ರ್ಯಾಂಕ್ ಬಂದಿದೆ, ಅದಕ್ಕೆ ಮೊದಲ ವರ್ಷ ಒಂದೇ ಸರಿ 4 ರ್ಯಾಂಕ್ಗಳು ನಮ್ಮ ಸಂಸ್ಥೆಗೆ ಬಂದಿದೆ. ಇದೆಲ್ಲ ಕೂಡ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನ ನೀವು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ವಂದನೆಗಳು. ನಾನು 5 ವರ್ಷದಿಂದ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಎಜುಕೇಶನ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲಾ ಟೀಚರ್ಸು ಒಳ್ಳೆ ಮೋಟಿವೇಶನ್ ಮತ್ತೆ ಮಾರ್ಗದರ್ಶನದಿಂದ ಈ ಸ್ಟೇಜ್ಗೆ ಬಂದಿದ್ದೀನಿ.
ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವಿಲೇಜ್ ಅಲ್ಲೇ ಓದ್ನಿ. ಅದರಿಂದ ನಮ್ ಟೀಚರ್ಸ್ ಗೈಡ್ಲೈನ್ಸ್ ಇಂದ ನಾವು ಶಾರದಾ ಇನ್ಸ್ಟಿಟ್ಯೂಟ್ ಬಂದು ಫಸ್ಟ್ PUC ಸೆಕೆಂಡ್ PUC ಶಾರದಾ ಇನ್ಸ್ಟಿಟ್ಯೂಟ್ ನಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಮತ್ತೆ ನಮ್ ಪ್ರಿನ್ಸಿಪಲ್ ಸರ್ KVN ಸರ್ ಅವರ ಮೋಟಿವೇಶನ್ ಇಂದ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಡಿಗ್ರಿ ಓದ್ನಿ. ಮತ್ತೆ JP ಸರ್ ಮತ್ತೆ KVN ಸರ್ ಕೊಟ್ಟ ಮೋಟಿವೇಶನ್ ಇಂದ ಇಷ್ಟು ಸಾಧನೆ ಮಾಡಿದ್ನಿ. ನಮ್ ಸೀನಿಯರ್ಸ್ ಮಾಡಿರುವ ಸಾಧನೆಯಿಂದ ನಾನು ಇದೇ ರೀತಿ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರಯತ್ನ ಪಟ್ಟು ಇಷ್ಟು ಸ್ಟೇಜ್ಗೆ ಬಂದಿದ್ದೀನಿ. ನಾನ್ ಮಾಡಿರುವ ಸಾಧನೆಯಿಂದ ಇಷ್ಟು ಸ್ಟೇಜ್ ಬಂದಿದ್ದೀನಿ. ನೀವು ಕಷ್ಟಪಟ್ಟು ಇದೇ ಸ್ಟೇಜ್ಗೆ ಬರ್ಬೇಕು ಅಂತ ಆಶಿಸ್ತಾ ಇದ್ದೀನಿ. ಸರ್ ಪ್ರೆಸೆಂಟ್ ನಾನು ಲಾ ಮಾಡ್ತಾ ಇದ್ದೀನಿ. ಜ್ಯೋತಿಬಾ ಫುಲೆ ಲಾ ಕಾಲೇಜ್ ಚಿಂತಾಮಣಿಯಲ್ಲಿ LLB ಕಂಪ್ಲೀಟ್ ಓದ್ತಾ ಇದ್ದೀನಿ ಸರ್. ಮುಂದೆ ಲಾದಲ್ಲಿ LLB ಕಂಪ್ಲೀಟ್ ಮಾಡಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ರತಿಯೊಂದು ವರ್ಷ ಕೂಡ ಡಿಗ್ರಿ ಕಾಲೇಜಲ್ಲಿ ಏನ್ ರ್ಯಾಂಕ್ ಬರ್ತಾ ಇದೆಯೋ ಅದಕ್ಕೆ ನಮಗೊಂದು ಖುಷಿ ಏನು ಅಂದ್ರೆ ಬೇಸು PU ಕಾಲೇಜ್ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಏನ್ ರ್ಯಾಂಕ್ ಬಂದಿದ್ದಾರೋ ಅವರೆಲ್ಲ ಕೂಡ PUC ಇಲ್ಲೇ ಓದಿರೋಂತ ಮಕ್ಕಳು. ಸೊ ಅದೊಂದು ಖುಷಿ ನಮ್ಗೆ. ಅಂದ್ರೆ ಇದು ಹೆಂಗೆ ಆಗಿ ಅಂದ್ರೆ ಪಾಯ ನಮ್ದು ಬಿಲ್ಡಿಂಗ್ KV ಅಂತ. ಸೊ ಲಾಸ್ಟ್ ಇಯರ್ ಉಷಾ ಫಸ್ಟ್ ರ್ಯಾಂಕ್ ಬಂದಿದ್ರು, ಈಗ ಅಂಕಿತಾ ರೆಡ್ಡಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ, ದೀಪಿಕಾ 4th ರ್ಯಾಂಕ್ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ರ್ಯಾಂಕ್ ಬರ್ತಾನೆ ಇದೆ. ಸೊ ಇದು ನಮ್ಗೆ ಇದಕ್ಕಿಂತ ಬಿರುದಿನ್ನೇನು ಬೇಕಾಗಿಲ್ಲ. ಸೊ ನೀವ್ ಯಾವಾಗ ಸಕ್ಸಸ್ ಆಗ್ತಿರೋ, ನೀವು ಸಮಾಜದಲ್ಲಿ ಯಾವಾಗ ಒಳ್ಳೆ ರೀತಿ ಗುರುತಿಸ್ಕೊಳ್ತಿರೋ, ಈ ಸಂಸ್ಥೆಗೆ ಇದಕ್ಕಿಂತ ಗೌರವ ಇನ್ನೇನು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಆ ಕಾರಣಕ್ಕಾಗಿ ಇವನ್ ಏನ್ ರ್ಯಾಂಕ್ ಬಂದಿದ್ದೀರೋ ನೀವು ಕೂಡ ಇವಾಗ ಏನ್ ಆಸೆಯಿಂದಾಗಿ ನೀವು ನೋಡ್ತಾ ಇದ್ದೀರಾ ಕಾರ್ಯಕ್ರಮವನ್ನ, ನೀವು ಕೂಡ ಇದೇ ಸಾಧನೆಯನ್ನು ಮಾಡಿ ಈ ಸಂಸ್ಥೆಯನ್ನ ಇನ್ನ ಎಮ್ಮರವಾಗಿ ಬೆಳೆಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ತಾ, ಸೊ ಸದಾ ಏನ್ ರ್ಯಾಂಕ್ ಬಂದಿದ್ದಾರೋ ಅವರು ಕೂಡ ಇನ್ನ ಉನ್ನತವಂತ ಹುದ್ದೆಗಳಿಗೆ ಅವರು ರೆಡಿ ಆಗ್ಬೇಕು. ಸೊ ಈಗಾಗಲೇ ಪ್ರತಿಯೊಬ್ರು ಕೂಡ ಈ ಒಂದು ರ್ಯಾಂಕ್ ಬಂದಿರೋದಕ್ಕೆ ಇಷ್ಟಕ್ಕೆ ಜೀವನ ಮುಗಿಯಲ್ಲ. ಇನ್ನ ಮುಂದೆ ಕೂಡ ಈ ಒಂದು ರ್ಯಾಂಕ್ ಅನ್ನ ಪ್ರತಿಫಲವನ್ನು ಪಡ್ಕೊಂಡು ಜೀವನದಲ್ಲಿ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರೆದು, ಈಗಾಗಲೇ ನಮ್ಮ ಸೆಕ್ರೆಟರಿ ಸರ್ ಅವಾಗ ಹೇಳ್ತಾ ಇರ್ತಾರೆ, ಫಸ್ಟ್ ಬ್ಯಾಚ್ ನಮ್ಮ ಸ್ಟೂಡೆಂಟ್ IAS ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡೆಪ್ಟಿ ಚೀಫ್ ಸೆಕ್ರೆಟರಿ ಆಗಿದ್ರು ಅಂತ. ಅಂದ್ರೆ CM ಆದ್ಮೇಲೆ ಸೆಕ್ರೆಟರಿ ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಅಷ್ಟು ರಾಜ್ಯ ಮಟ್ಟದಲ್ಲಿ ಮಿಂಚಿರುವಂತಹ ವಿದ್ಯಾರ್ಥಿಗಳು ಶಾರದಾ ವಿದ್ಯಾಸಂಸ್ಥೆ ವಿದ್ಯಾರ್ಥಿನಿಯರು. ಅಂದ್ರೆ ಅದರ ಅರ್ಥ ಜೊತೆಗೆ ನಿಮ್ಗೆ ಇನ್ನೊಂದು ಮಾತು ಗೊತ್ತಿದೆ, ಶಶಿಕಲಾ ಡೆಲ್ಲಿಯಲ್ಲಿ ಅಂಬೇಡ್ಕರ್ ಫೌಂಡೇಶನ್ ಅವರು ಡೆಲ್ಲಿಯಲ್ಲಿ ಸನ್ಮಾನ ಮಾಡಿದ್ರು. ಅಂದ್ರೆ ಕುಮಾರಿ ಶೈಲಜಾ ಅಂತ ಸೆಂಟ್ರಲ್ ಮಿನಿಸ್ಟರ್ ಸನ್ಮಾನ ಮಾಡಿದ್ರು. ಸೊ ಅಂದ್ರೆ ಅದರ ಅರ್ಥ ಇಡೀ ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಶಾರದಾ ವಿದ್ಯಾಸಂಸ್ಥೆ ತನ್ನ ಒಂದು ದಾಖಲೆಯನ್ನು ಆಗ್ತಾ ಇದೆ. ಅದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನೀವು ಅಷ್ಟೇ. ಸೊ ನಾವು ಪ್ರಾಂಶುಪಾಲರಾಗಿರ್ಬೋದು, ನಾವು ಮಾರ್ಗದರ್ಶನ ಕೊಡ್ಬೋದು, ಆದ್ರೆ ಆ ಸಾಧನೆ ಮಾಡಬೇಕು ಅಂದ್ರೆ ಮೇನ್ ಕಾರಣ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿನಿಯರು. ಆ ಕಮಿಟ್ಮೆಂಟ್ ಇದ್ರೆ ಖಂಡಿತ ಏನು ಸಾಧನೆ ಬೇಕಾದ್ರೂ ಮಾಡಬಹುದು. ಅಂತ ಸಾಧನೆ ನೀವು ಕೂಡ ಮಾಡಬೇಕು. ಈ ಸಂಸ್ಥೆ ಇನ್ನ ಎಮ್ಮರವಾಗಿ ಬೆಳಿಬೇಕು. ಈ ಸಂಸ್ಥೆ ಅನೇಕ ಜನರಿಗೆ ಒಂದು ಆಶ್ರಯವನ್ನು ಕೊಡ್ಬೇಕು ಅಂತ ಆಶಿಸ್ತಾ ಇಷ್ಟು ಮಾತ್ರ ಮಾತಾಡಕ್ಕೆ ಅವಕಾಶ ಕೊಡೋಕೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶುಭೋದಯ. ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಘೋಷಿಸಿರುವ 5ನೇ ರ್ಯಾಂಕ್ಗಳಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದಿದ್ದು ಬಹಳ ಸಂತೋಷವಾಗ್ತಾ ಇದೆ. ನಾನು ಫಸ್ಟ್ ಇಂದ ಈಗ ಡಿಗ್ರಿ ವರ್ಗು ಫಸ್ಟ್ 10th ವರ್ಗು ನಮ್ಮ ಹನುಮಳ್ಳಿ ಸ್ಕೂಲಲ್ಲಿ ಹೋದೆ. ನೆಕ್ಸ್ಟ್ ಮತ್ತೆ ಟೀಚರ್ಸ್ ಬಂದು ಅಲ್ಲಿ ಕೇಳಿದ್ರು, ಅಲ್ಲಿಂದ ನಾವು ಶಾರದಾ ಕಾಲೇಜ್ ಬಂದು ಸೇರ್ಕೊಂಡ್ವಿ. ಮತ್ತೆ ಶಾರದಾ ಕಾಲೇಜ್ ಸೆಕೆಂಡ್ PUC ಮುಗಿಸ್ಬೇಲೆ KVN ಸರ್ ಎಲ್ಲೂ ಸೇರ್ಬಾರ್ದು, ನಮ್ ಕಾಲೇಜ್ಗೆ ಬಂದ್ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಬಂದ್ ಅಲ್ಲಿ ಜಾಯಿನ್ ಆದ್ವಿ. ಮತ್ತೆ ಹಂಗೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಇಂದ ಥರ್ಡ್ ಸೆಮ್ ಆದ್ಮೇಲೆ ನನ್ ಮದ್ವೆ ಇತ್ತು. ಆಗ ಥರ್ಡ್ ಸೆಮ್ ಎಕ್ಸಾಮ್ ಬರೀತಾ ಇದ್ದಾಗ ನನ್ಗೆ ಮಗು ಹುಟ್ಟು. ಅದೇ ಸಂದರ್ಭದಲ್ಲಿ ಮಗು 20 ದಿನ ಆಗಿತ್ತು. ಆದ್ರೂ ನಾನು ಬಂದ್ ಎಕ್ಸಾಮ್ ಬರ್ದೆ. ಆ ಸೆಮ್ ಅಲ್ಲಿ ನನ್ ಫಸ್ಟ್ ಬಂದಿತ್ತು. ಮತ್ತೆ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತಾ ನೆಕ್ಸ್ಟ್ 4th ಸೆಮ್ ಎಕ್ಸಾಮ್ ಬರುವಾಗ ನನ್ ಮಗುಗ್ ಆಗು ಬ್ಲಡ್ ಇನ್ಫೆಕ್ಷನ್ ಆಗಿ ಜ್ವರ ಬಂದಿತ್ತು. ಅಂತ ಪರಿಸ್ಥಿತಿಯಲ್ಲಿ ನಾನು ಬಂದ್ ಎಕ್ಸಾಮ್ ಬರ್ದೆ. ಪಾಪ KVN ಸರ್ ಫೋನ್ ಮಾಡಿ ನೀವ್ ಎಕ್ಸಾಮ್ ಬರ್ದಿರಾ ಇರ್ಬೇಡಿ, ಹಂಗೆ ಅಂಬರೀಶ್ ಸರ್ ಅಷ್ಟೇ ಬಂದ್ ಎಕ್ಸಾಮ್ ಬರೀದಿರಾ ಮಟ್ಕ ಇರ್ಬೇಡಿ ಅಂತ ಹೇಳಿದ್ರು. ಬಂದ್ ಬರ್ದ್ವಿ. ಬರ್ದಿದ್ದಕ್ಕೆ ಇಷ್ಟು ಮಟ್ಟ ಸಾಧನೆ ಮಾಡಕ್ ಆಯ್ತು. ಮತ್ತೆ ಹಂಗೆ ನಮ್ ತಾಯಿ, ನಮ್ ತಂದೆ, ನಮ್ ತಾತ ಅವರು ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು ನನ್ಗೆ. ನಾವಿದೀವಿ, ನೀನು ಹೋಗು, ಬರೀ ಓದ್ಕೋ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಅಷ್ಟೇ ಭಾರಿ ಸಪೋರ್ಟ್ ಮಾಡಿದ್ರು. ಮಗು ಹೊಲ್ಕೊಂಡಾಗೆ ಎದ್ದು ಹೋದಿ ನಾನು ಬರ್ತಿದ್ದೀನಿ. ಅದರಿಂದಾನೇ ಇಷ್ಟು ಸಾಧನೆ ಮಾಡಕ್ಕಾಯ್ತು. ಮತ್ತೆ ನಮ್ ಟೀಚರ್ಸ್ ಅಷ್ಟೇ, ಎಲ್ಲಾ ಟೀಚರ್ಸ್ ಅದೇ ತರ ಲೆಸನ್ ಮಾಡ್ತಾ ಇದ್ರು. ವಿಶಾಲ್ ಮೇಡಮ್ ಅವರು ಲೆಸನ್ ಮಾಡಿದ ತಕ್ಷಣ ಹಂಗೆ ಸೆಮಿನಾರ್ ಮಾಡಿಸ್ತಾ ಇದ್ರು. ಅದರಿಂದ ನಾವು ಚೆನ್ನಾಗಿ ನೆನ್ಪಿಕೊಂಡು ಎಕ್ಸಾಮ್ ಬರೆಯಕ್ ಸಾಧ್ಯ ಆಯ್ತು.
ಬೇರೆ ಕಾಲೇಜಲ್ಲಿ ಆದ್ರೆ KVN ಸರ್ ಆದ್ರೆ ನಮ್ ನೋಟ್ಸ್ ಕೈಯಿಂದ ಬರ್ದು ಪಾಪ ಸಾರು ಬರ್ದು ಕೊಡ್ತಿದ್ರು. ನಾವು ಲೆಸನ್ ಆಗಕ್ಕಿಂತ ಮುಂಚೆ ಸರ್ ನೋಡ್ ಸರ್ ಅಂತಿದ್ವಿ. ಪಾಪ ಸಾರು ನೋಟ್ಸ್ ಎಲ್ಲ ಕೈಯಿಂದಾನೆ ಬರ್ಕೊಡ್ರು ಅಂತ ನಾವು ಬರಿತಾ ಇರ್ಲಿಲ್ಲ, ಜೆರಾಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಂಥ ಟೀಚರ್ಸ್ ಇಂಥ ಲೆಕ್ಚರರ್ಸ್ ನಮ್ಗೆಲ್ಲೂ ಸಿಗಲ್ಲ. ಅದೇ ತರ ನಮ್ ಫ್ರೆಂಡ್ಸ್ ಅಷ್ಟೇ, ಇವ್ರು ಚೆನ್ನಾಗಿ ಓದಿ ನಮ್ ತರಾನೇ. ಈಗ ನಾವು 4 ಫಸ್ಟ್ ರ್ಯಾಂಕ್ ಬಂದಿದೀವಿ, ಆದ್ರೆ ಇವ್ರು ಯಾಕೆ ಬರ್ಬಾರ್ದು? 5 ರ್ಯಾಂಕು ನಮ್ ಕಾಲೇಜ್ಗೆ ಯಾಕೆ ಬರ್ಬಾರ್ದು? ಚೆನ್ನಾಗಿ ಓದ್ರೆ ಬಂದೇ ಬರುತ್ತೆ. ಇವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಆಶಿಸ್ತಾ ಇದೀನಿ. ಈಗ ಪ್ರೆಸೆಂಟ್ ನಾನು ಮನೆಯಲ್ಲೇ ಇದ್ದೀನಿ, ಏನು ಮಾಡ್ತಾ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಪ್ರಿಪೇರ್ ಆಗಿ KS ಅಥವಾ DC ಆಗ್ಬೇಕು ಅಂತ ನನ್ನ ಆಸೆ ಇದೆ, ನೆರವೇರಿಸ್ಕೊಂತೀನಿ. ಕಲ್ತಿರ್ತಕ್ಕಂಥವ್ರು. ಈಗ ಕುಮಾರಿ ಅಂಕಿತಾ ಅವರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ದೀಪಿಕಾ HP ಇವರು ವಿಶ್ವವಿದ್ಯಾಲಯಕ್ಕೆ 4ನೇ ರ್ಯಾಂಕ್ ಪಡೆದಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳು, ಅತಿಥಿಗಳು, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜಿನ ಪ್ರಾಂಶುಪಾಲರುಗಳು ಹಾಗೂ ನಮ್ಮ ಎಲ್ಲ ಅಧ್ಯಾಪಕರು ವೃಂದದಿಂದ ಆತ್ಮೀಯವಾದ ಒಂದು ಸನ್ಮಾನ. ಈ ಸನ್ಮಾನವನ್ನು ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರಾಗಿರ್ತಕ್ಕಂಥ ಕುಮಾರಿ ದೀಪಿಕಾ ಮತ್ತು ಅಂಕಿತಾ ಅವರು ಸ್ವೀಕರಿಸಲಿದ್ದಾರೆ. ರವಿ ಸರ್, ಅಂಕಿತಾ ಅವರನ್ನು ಸನ್ಮಾನಿಸಿ